ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ಈ ಸುಂದರವಾದ ಕಾಮಿಕ್ ಚಿತ್ರವನ್ನು ನೋಡುತ್ತಿರಬಹುದು. ಇದರ ಕುರಿತಂತೆ ಒಂದು ಸಣ್ಣ ಮತ್ತು ಮುದ್ದಾದ ಕಥೆಯನ್ನು ಹೇಳುತ್ತೇನೆ. ಕಥೆಯ ಶೀರ್ಷಿಕೆ ಕಾನನದ ಕಂದ ಮತ್ತು ವರುಣನ ಕೃಪೆ. ಒಂದಾನೊಂದು ಕಾಲದಲ್ಲಿ ಪಶ್ಚಿಮ ಘಟ್ಟದ ದಟ್ಟವಾದ ಕಾಡಿನ ಅಂಚಿನಲ್ಲಿ ರಾಜು ಎಂಬ ಪುಟ್ಟ ಹುಡುಗ ವಾಸಿಸುತ್ತಿದ್ದನು. ಅವನು ತುಂಬಾ ಚಟುವಟಿಕೆಯಿಂದ ಕೂಡಿದ್ದನು ಮತ್ತು ಪ್ರತಿದಿನ ಕಾಡಿಗೆ ಹೋಗಿ ಬರುವುದು ಎಂದರೆ ಅವನಿಗೆ ಪಂಚ ಪ್ರಾಣವಾಗಿತ್ತು. ಅಲ್ಲಿನ ಪ್ರಾಣಿ ಪಕ್ಷಿಗಳು ಗಿಡ ಮರಗಳೆಲ್ಲವೂ ಅವನಿಗೆ ಆಪ್ತ ಸ್ನೇಹಿತರಾಗಿದ್ದವು. ಕಾಡಿನ ಕಡೆಗೆ ರಾಜುವಿನ ಪಯಣ. ಒಂದು ದಿನ ಮುಂಜಾನೆಯ ಸೂರ್ಯನ ಕಿರಣಗಳು ಮರಗಳ ಎಲೆಗಳ ನಡುವಿನಿಂದ ಇಣುಕುತ್ತಿದ್ದಾಗ ರಾಜು ತನ್ನ ಹೆಗಲಿಗೆ ಸಣ್ಣ ಚೀಲವನ್ನು ಹೇರಿಕೊಂಡು ಕಾಡಿನ ಹಾದಿಯಲ್ಲಿ ಹೆಜ್ಜೆ ಹಾಕಿದನು. ಪಕ್ಷಿಗಳ ಚಿಲಿಪಿಲಿ ಗಾನ, ತಂಗಾಳಿಯ ಸ್ಪರ್ಶ ಅವನಿಗೆ ಬಹಳ ಮುದ ನೀಡುತ್ತಿತ್ತು. ಇಂದು ಕಾಡಿನಲ್ಲಿ ಹೊಸದೇನಾದರೂ ಕಾಣಸಿಗಬಹುದು ಎಂದು ಖುಷಿಯಿಂದ ಯೋಚಿಸುತ್ತಾ ಮುಂದೆ ಸಾಗಿದನು. ದಿಢೀರ್ ಮಳೆ ಮತ್ತು ಆತಂಕ. ಸಮಯ ಕಳೆದಂತೆ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದವು. ಜೋರಾದ ಗಾಳಿ ಬೀಸಲು ಪ್ರಾರಂಭಿಸಿತು. ಗುಡುಗು ಸಿಡಿಲಿನ ಅಬ್ಬರದೊಂದಿಗೆ ಮಳೆ ಸುರಿಯಲಾರಂಭಿಸಿತು. ಕಾಡಿನಲ್ಲಿ ದಟ್ಟವಾದ ಕತ್ತಲು ಆವರಿಸಿತು. ರಾಜುಗೆ ಮೊದಲ ಬಾರಿಗೆ ಕಾಡಿನಲ್ಲಿ ಕತ್ತಲನ್ನು ನೋಡಿ ಭಯವಾಯಿತು. ಅವನು ಜೋರಾಗಿ ಬರುತ್ತಿದ್ದ ಮಳೆಗೆ ಸಿಲುಕಿ ಅನಿವಾರ್ಯವಾಗಿ ಆಶ್ರಯ ಹುಡುಕಲು ಓಡಿದನು. ಮಹಾವೃಕ್ಷದ ಅಡಿಯಲ್ಲಿ ಆಶ್ರಯ ಪಡುತ್ತಿದ್ದ ರಾಜುಗೆ ಒಂದು ಹಳೆಯ ಬೃಹತ್ ಗಾತ್ರದ ಆಲದ ಮರ ಕಾಣಿಸಿತು. ಅದರ ಅಗಲವಾದ ಬೇರುಗಳು ಮತ್ತು ದಟ್ಟವಾದ ಎಲೆಗಳು ಮಳೆಯಿಂದ ರಕ್ಷಣೆ ನೀಡುವಂತಿತ್ತು. ಅವನು ಆ ಮರದ ಅಡಿಯಲ್ಲಿ ಓಡಿ ಹೋಗಿ ನಿಂತುಕೊಂಡನು. ಮಳೆಯ ಹನಿಗಳು ಮರದ ಎಲೆಗಳ ಮೇಲೆ ಬಿದ್ದು ಸದ್ದು ಮಾಡುತ್ತಿದ್ದರೆ ಅವನು ಅಲ್ಲೇ ಸುಮ್ಮನೆ ಕುಳಿತುಕೊಂಡನು. ಮರದ ಭದ್ರತೆ ಅವನಿಗೆ ನೆಮ್ಮದಿ ನೀಡಿತು. ಮಳೆ ನಿಂತ ನಂತರದ ಸಂತಸದ ಕ್ಷಣ. ಸ್ವಲ್ಪ ಹೊತ್ತಿನ ನಂತರ ಮಳೆ ಕ್ರಮೇಣ ಕಡಿಮೆಯಾಗಿ ನಿಂತಿತು. ಆಕಾಶ ತಿಳಿಯಾಯಿತು. ಮರದ ಎಲೆಗಳ ಮೇಲೆ ನಿಂತಿದ್ದ ನೀರಿನ ಹನಿಗಳು ಮಳೆ ಬಿಲ್ಲನ್ನು ನೆನಪಿಸುವಂತೆ ಹೊಳೆಯುತ್ತಿದ್ದವು. ಕಾಡಿನ ವಾತಾವರಣ ಪ್ರಶಾಂತವಾಗಿತ್ತು. ರಾಜು ಮರದ ಅಡಿಯಿಂದ ಹೊರಬಂದು ಮುಖದ ಮೇಲೆ ನಗು ಮೂಡಿಸಿಕೊಂಡು ಮನೆಗೆ ಮರಳಿದನು. ಮಳೆ ಬಂದರೂ ಈ ಮರ ನನ್ನನ್ನು ಕಾಪಾಡಿತು ಎಂದು ಯೋಚಿಸುತ್ತಾ ಪ್ರಕೃತಿಯ ಕೃಪೆಗೆ ಧನ್ಯವಾದ ಅರ್ಪಿಸಿದನು. ಧನ್ಯವಾದಗಳು ಸ್ನೇಹಿತರೆ.